ಶಾಂತಿ ಶಾಂತಿ ಶಾಂತಿ. ಜ್ಯೋತಿಷ್ಯ ಅನ್ನುವಂಥದ್ದು ಸುಳ್ಳ ಅಥವಾ ಸತ್ಯನ ಅಥವಾ ಜ್ಯೋತಿಷ್ಯವನ್ನು ನಂಬಬೇಕಾ ಬಿಡಬೇಕಾ ಹೇಳುವಂಥದ್ದು ಈಗಿನ ಎಲ್ಲರ ಒಂದು ಪ್ರಶ್ನೆಯಾಗಿ ಅಥವಾ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಇದು ಉಳಿದುಬಿಟ್ಟಿದೆ. ಇದಕ್ಕೊಂದು ಸಣ್ಣ ಉತ್ತರವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಎಲ್ಲ ದಯವಿಟ್ಟು ನೋಡಿಕೊಂಡು ಮುಂದೆ ಅದರ ಬಗ್ಗೆ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಗರಿಕತೆ ಎಲ್ಲಿಂದ ಆರಂಭ ಆಯಿತೋ ಅಲ್ಲಿಂದ ಇಲ್ಲಿಯವರೆಗೂ ಸಹಿತ ಭವಿಷ್ಯವನ್ನು ಇಣುಕಿ ನೋಡುವಂಥ ಕುತೂಹಲ ಮನುಷ್ಯನಲ್ಲಿ ಇದ್ದೇ ಇದೆ. ನಾಳೆ ಅಥವಾ ಭವಿಷ್ಯ ಎನ್ನುವುದು ಯಾವಾಗಲೂ ರಹಸ್ಯದ ಆಗರವಾಗಿ ಉಳಿದಿದೆ. ಇವತ್ತು ಬಡವ, ನಾಳೆ ಶ್ರೀಮಂತ, ಇವತ್ತು ಶ್ರೀಮಂತ ಮತ್ತು ನಾಳೆ ಊಟಕ್ಕೂ ಗತಿ ಇಲ್ಲದೆ ಥರ ಆಗುತ್ತೆ. ಇವತ್ತು ಇದ್ದಾನೆ, ನಾಳೆ ಇಲ್ಲ. ಈ ರೀತಿಯಾಗಿ ನಾಳೆಗಳ ಚಿಂತೆ ನಮ್ಮನ್ನು ಸದಾ ಕಾಡ್ತಾ ಇರ್ತದೆ. ಈ ವಿಚಿತ್ರವನ್ನು ತಿಳಿಲಿಕ್ಕೆ ಮನುಷ್ಯ ನಾನಾ ವಿಧವಾದಂಥ ಪ್ರಯತ್ನಗಳನ್ನು ಮಾಡ್ತಾನೆ. ಭೂತ ಪ್ರೇತ ಆರಾಧನೆ, ಯೋಗ, ಸಿದ್ಧಿ, ಹೀಗೆ ಹಲವಾರು ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ನಂತರ ಜ್ಯೋತಿಷ್ಶಾಸ್ತ್ರದ ಆವಿಷ್ಕಾರ ಆಯಿತು. ಜ್ಯೋತಿಷ್ಶಾಸ್ತ್ರದಲ್ಲಿ 3 ರೀತಿಯಂಥ ವಿಧಗಳು. ಒಂದು ಸಿದ್ಧಾಂತ ಅಂದರೆ ಖಗೋಳಶಾಸ್ತ್ರ, ಗ್ರಹ ನಕ್ಷತ್ರಗಳ ಚಲನೆ, ಸೂರ್ಯ ಸಿದ್ಧಾಂತಗಳು ಮುಂತಾದವು ಬಂದವು. ಆಮೇಲೆ ಸಂಹಿತೆ ಅಂದರೆ ನಕ್ಷತ್ರ, ಗ್ರಹ ಇವುಗಳ ಆಧಾರದ ಮೇಲೆ ಭೂಮಿಯ ಮೇಲೆ ನಡೀತಕ್ಕಂಥ ಆಗು ಹೋಗುಗಳ ಭವಿಷ್ಯ ತಿಳಿಯುವುದು ಆರಂಭ ಆಯಿತು. ಉದಾಹರಣೆಗೆ ರಾಜರ ಆಡಳಿತ, ಕೃಷಿ, ಮಳೆ, ಬೆಳೆ, ಸೂರ್ಯಗ್ರಹಣ, ಚಂದ್ರಗ್ರಹಣ ಇತ್ಯಾದಿಗಳು. ಮತ್ತು 3ನೇದು ಹೋರಾಶಾಸ್ತ್ರ ಅಥವಾ ಫಲಜ್ಯೋತಿಷ್ಯ ಅಂತ ಹೇಳಿ ಇದನ್ನು ಹೇಳ್ತಾರೆ. ಇದನ್ನು ಮನುಷ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಗ್ರಹ, ನಕ್ಷತ್ರ, ಜಾತಕ, ಸಮಯ, ಗಳಿಗೆ, ಪಂಚಾಂಗ ಇವುಗಳ ಆಧಾರದ ಮೇಲೆ ಮನುಷ್ಯನ ಭವಿಷ್ಯವನ್ನು ಹೇಳುವಂಥದ್ದು ಆರಂಭ ಆಯಿತು. ವರಾಹ ಮಿಹಿರ ಆಚಾರ್ಯರು, ಭಾಸ್ಕರಾಚಾರ್ಯ, ಪರಾಶರರು, ಕಲ್ಯಾಣವರ್ಮ ಮುಂತಾದ ಪಂಡಿತರು ಇದರ ಬಗ್ಗೆ ಕೂಲಂಕುಷವಾದಂಥ ಅಧ್ಯಯನ ಮಾಡಿ ಇದರ ಬಗ್ಗೆ ಗ್ರಂಥಗಳನ್ನು ರಚಿಸಿದರು. ಈ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಅನೇಕ ಗ್ರಂಥಗಳು ಇದ್ದು ಇದರಲ್ಲಿ ಬೃಹತ್ ಪರಾಶರ ಹೋರಾಶಾಸ್ತ್ರ, ಸಾರಾವಳಿ ಗ್ರಂಥಗಳು, ವರಾಹ ಮಿಹಿರ ಆಚಾರ್ಯರ ಪಂಚಸೈದ್ಧಾಂತಿಕ ಗ್ರಂಥ ಮತ್ತು ಬೃಹತ್ ಜಾತಕ ಸಾರ, ಇವರ ಮಗ ಬರೆದಿರುವಂಥ ಹೋರಸಾರ ಹಾಗೂ ಬೇರೆ ಬೇರೆ ಗ್ರಂಥಗಳಾದಂಥ ದೈವಜ್ಞವಲ್ಲಭ, ಮಾಧವೀಯಂ, ದೇವಕೇರಳಂ ನಾಡಿ ಗ್ರಂಥ, ಕರ್ಮ ವಿಪಾಕ ಸಂಹಿತ, ಜೈಮಿನಿ ಸೂತ್ರ, ಸಿದ್ಧಾಂತ ಶಿರೋಮಣಿ, ಬ್ರಹ್ಮಕರ್ಮ ಸಮುಚ್ಚಯ, ಸೂರ್ಯ ಸಿದ್ಧಾಂತ ಮುಂತಾದವು ಮಹತ್ವದ ಗ್ರಂಥಗಳು. ಅನೇಕ ಸಾಧಕರು ರಾವಣ ಸಂಹಿತೆಯನ್ನು ಸಹಿತ ಅನುಸರಿಸುತ್ತಾರೆ. ರಾವಣನಿಂದ ರಚಿಸಲ್ಪಟ್ಟ ಸುನೇರಿ ಸಿದ್ಧಾಂತ ಇಂದಿಗೂ ಕೂಡ ಪ್ರಸಿದ್ಧ. ಹಾಗೆ ರಾವಣನ ಉದ್ದೇಶ ತಂತ್ರ ಕೂಡ ಸೇರಿದೆ. ಜ್ಯೋತಿಷ್ಯದಲ್ಲಿ ನಂತರ ಅನೇಕ ರೂಪಗಳು ಬಂದವು. ಕವಡೆ, ತಾಂಬೂಲ, ಅಷ್ಟಮಂಗಲ ಪ್ರಶ್ನೆ, ಹಸ್ತ ಸಾಮುದ್ರಿಕ ಮುಂತಾದವುಗಳನ್ನು ಇದರಲ್ಲಿ ಉದಾಹರಣೆಯನ್ನು ಕೊಡಬಹುದು. ಈಗಿನ ಕಾಲದಲ್ಲಿ ಜ್ಯೋತಿಷ್ಯ ಅಂದರೆ ಫಲಜ್ಯೋತಿಷ್ಯ ಒಂದೇ ಆಗಿದೆ. ಜ್ಯೋತಿಷ್ಯವು ಅಗಾಧವಾದ ವಿಷಯ ಆಗಿದ್ದು ಅದನ್ನು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿದರೆ ಭೂತ, ವರ್ತಮಾನ, ಭವಿಷ್ಯವನ್ನು ಕೂಡ ಅರಿಯಬಹುದು. ಜ್ಯೋತಿಷ್ಯ ಎನ್ನುವುದು ಭವಿಷ್ಯದ ಕೈಗನ್ನಡಿ ಇದ್ದಂತೆ ಎಂದು ಹೇಳಬಹುದು. ಮನುಷ್ಯ ಜೀವನದಲ್ಲಿ ಮುಂದಾಗುವ ಎಲ್ಲ ಅನಾಹುತಗಳನ್ನು ಅಥವಾ ಎಷ್ಟೋ ಅನಾಹುತಗಳನ್ನು ಸರಿಯಾದ ಮಾರ್ಗದರ್ಶನ ನೀಡುವುದರ ಮೂಲಕ ತಪ್ಪಿಸಬಹುದು. ಈ ರೀತಿಯಾಗಿ ಜ್ಯೋತಿಷ್ಯವು ಮನುಷ್ಯನಿಗೆ ಸದಾಕಾಲ ಸಹಾಯ ಮಾಡುವಂಥ ಶಾಸ್ತ್ರವಾಗಿದೆ. ಜ್ಯೋತಿಷ್ಯ ಶಾಸ್ತ್ರವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ಮನುಷ್ಯ ತನ್ನ ಜೀವನದಲ್ಲಿ ನೆಮ್ಮದಿಯಿಂದ ಇರಬಹುದು. ಇದಕ್ಕೆ ಸರಿಯಾದಂಥ ಒಳ್ಳೆಯ ದೈವಜ್ಞರ ಮಾರ್ಗದರ್ಶನ ಕೂಡ ಅತ್ಯಗತ್ಯವಾಗಿದೆ. ನಂಬಿಕೆಯಿಂದ ಜ್ಯೋತಿಷ್ಯವನ್ನು, ಶಾಸ್ತ್ರವನ್ನು ನಂಬಿ ಮುಂದುವರಿದರೆ ನಾವು ನಮ್ಮ ಜೀವನದಲ್ಲಿ ಉತ್ತಮವಾದಂಥ ಒಂದು ನೆಮ್ಮದಿಯನ್ನು, ಶಾಂತಿಯನ್ನು, ಸುಖವನ್ನು ಹೊಂದಿ ಮುಂದೆ ಒಳ್ಳೆಯ ರೀತಿಯಿಂದ ಇರಬಹುದು ಹೇಳುವಂಥದ್ದನ್ನು ಇಲ್ಲಿ ಸ್ಮರಣೆಯನ್ನು ಮಾಡಬಹುದು. ಜ್ಯೋತಿಷ್ಯದ ಬಗ್ಗೆ ಸಣ್ಣ ಪ್ರಮಾಣದಲ್ಲಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ. ಹಾಗೆ ಜ್ಯೋತಿಷ್ಯದ ಬಗ್ಗೆ ಒಂದು ವಿಶೇಷವಾದಂಥ ಒಂದು ಕಥೆಯನ್ನು ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಶ್ರೀ ವರಾಹ ಮಿಹಿರ ಆಚಾರ್ಯರು ಇವರನ್ನು ಜ್ಯೋತಿಷ್ಯದ ಏನು ಕೇಳಿದ್ರೆ ತಂದೆ ಅಥವಾ ಫಾದರ್ ಆಫ್ ಆಸ್ಟ್ರಾಲಜಿ ಅಂತಲೇ ಇವರನ್ನು ಕರಿಬಹುದು. ಹಾಗೆ ಇವರ ಬಗ್ಗೆ ಒಂದು ಸಣ್ಣ ಕಥೆ ಇದೆ. ಇದನ್ನು ನೋಡಿಕೊಂಡು ಕೇಳಿಕೊಂಡು ಬರೋಣ. ಹಿಂದೆ ಉಜ್ಜಯಿನಿ ಹೇಳುವಂಥ ರಾಜ್ಯದಲ್ಲಿ ವಿಕ್ರಮಾದಿತ್ಯ ಹೇಳುವಂಥ ಒಬ್ಬ ರಾಜ ಆಳ್ತಾ ಇರ್ತಾನೆ. ಅವನ ಆಸ್ಥಾನದಲ್ಲಿ ಮಿಹಿರಾಚಾರ್ಯರು ಹೇಳುವಂಥ ಖಗೋಳಶಾಸ್ತ್ರಜ್ಞರು, ಜ್ಯೋತಿಷಿಗಳು ಇರ್ತಾರೆ. ಹೀಗೆ ವಿಕ್ರಮಾದಿತ್ಯನಿಗೆ ಒಂದು ಸಲ
ಒಬ್ಬ ಗಂಡು ಮಗು ಜನಿಸ್ತಾನೆ. ಅವನ ಮುಂದಿನ ಜೀವನದ ಒಂದು ಭವಿಷ್ಯವನ್ನು ಹೇಳಲಿಕ್ಕೆ ಮಿಹಿರಾಚಾರ್ಯರ ಹತ್ರ ವಿಕ್ರಮಾದಿತ್ಯ ಹೇಳ್ತಾನೆ. ಮಿಹಿರಾಚಾರ್ಯರು ಹೇಳ್ತಾರೆ, ಇವನಿಗೆ ಆಯಸ್ಸು ಕಮ್ಮಿ, ಇಂಥ ವಯಸ್ಸಿನಲ್ಲಿ ಅಂದರೆ 8ನೇ ವಯಸ್ಸಿನಲ್ಲಿ ಇವನು ಇಷ್ಟು ಗಂಟೆಗೆ 5 ಗಂಟೆಗೆ ಇವನು ಸಾಯ್ತಾನೆ. ಹೇಗೆ ಸಾಯ್ತಾನೆ ಅಂತ ಕೇಳಿದ್ರೆ, ಕಾಡು ಹಂದಿಯ ದೆಸೆಯಿಂದ ಇವನು ಮೃತ್ಯುವಾಗುತ್ತೆ ಹೇಳುವಂಥದ್ದನ್ನು ಏನು ಕೇಳಿದ್ರೆ ಮಿಹಿರಾಚಾರ್ಯರು ವಿಕ್ರಮಾದಿತ್ಯನಿಗೆ ಹೇಳ್ತಾರೆ. ವಿಕ್ರಮಾದಿತ್ಯನಿಗೆ ಇದನ್ನೆಲ್ಲ ಕೇಳಿ ಬಹಳ ಬೇಸರ ಆಗುತ್ತೆ. ಅವನು ಪರಿಹಾರಕ್ಕೆ ಅಂತೇಳಿ ಹೋಮ ಹವನಾದಿಗಳನ್ನು ಮಾಡಿಸ್ತಾನೆ. ಮತ್ತು ವರಹ ಮಿಹಿರಾಚಾರ್ಯರ ಹತ್ರ ಮತ್ತೆ ಕೇಳ್ತಾನೆ, ಇದು ಏನಾದರೂ ಬದಲಾಗೋದಿಲ್ವ ಹೇಳುವಂಥ ಒಂದು ಮಾತನ್ನು ಕೇಳಿದಾಗ ವರಹ ಮಿಹಿರಾಚಾರ್ಯರು ಇಲ್ಲ, ಆಗೋದಿಲ್ಲ, ಅದು ಹೇಗಿದೆಯೋ ಹಾಗೆ ಆಗಲೇಬೇಕು, ಅಥವಾ ಭವಿಷ್ಯದಲ್ಲಿ ಈ ರೀತಿಯಾಗೇ ಇದೆ ಹೇಳುವಂಥ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿಬಿಡ್ತಾರೆ. ಆಗ ವಿಕ್ರಮಾದಿತ್ಯ ಒಂದು ಉಪಾಯವನ್ನು ಮಾಡ್ತಾನೆ. ಏನಂತ ಕೇಳಿದರೆ, ತನ್ನ ಮಗನಿಗೋಸ್ಕರ ಹಂದಿಗಳನ್ನೆಲ್ಲ, ಕಾಡಿನಲ್ಲಿರುವಂಥ ಹಂದಿಗಳನ್ನೆಲ್ಲ ಬೇಟೆಯಾಡಿಸಿಬಿಡ್ತಾನೆ, ಎಲ್ಲವನ್ನ ಕೊಲ್ಲಿಸಿಬಿಡ್ತಾನೆ. ಹಾಗೆ ತನ್ನ ಮಗನಿಗೋಸ್ಕರ ಒಂದು ಅರಮನೆಯನ್ನು ವಿಶೇಷವಾಗಿ ಕಟ್ತಾನೆ. 8 ಅಂತಸ್ತಿನ ಅರಮನೆಯನ್ನು ಅಲ್ಲಿ ತನ್ನ ನಗರದಲ್ಲಿ ಕಟ್ಟಿ, ಅಲ್ಲಿ ಒಂದು ಇಲಿಯೂ ಸಹಿತ ಹೋಗದೆ ಹೋದಾಗೆ ಅಲ್ಲಿ ಅವನ ರಕ್ಷಣೆಯನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಕಾಡು ಹಂದಿಯಿಂದ ಅವನಿಗೇನು ಆಗಬಾರ್ದು ಹೇಳುವಂಥದ್ದಷ್ಟೇ ಅವನ ಉದ್ದೇಶವಾಗಿರುತ್ತೆ. ಹೀಗೆ ದಿನ ಸಾಗ್ತಾ ಇರಲಾಗಿ ವರಹ ಮಿಹಿರಾಚಾರ್ಯರು ಹೇಳಿದಂಥ ದಿನ ಬಂದೇ ಬಿಡುತ್ತೆ. ಮಿಹಿರಾಚಾರ್ಯರು ಹೇಳಿದಂಥ ದಿನ ಆ ಸಮಯದಲ್ಲಿ ಆ ಹುಡುಗ ಆಟವನ್ನು ಆಡ್ತಾ ಇರುವಂಥ ಸಂದರ್ಭದಲ್ಲಿ ಹಂದಿಯ ಚಿತ್ರವನ್ನು ಬರೆದಿರುವಂಥ ಕಬ್ಬಿಣದ ಒಂದು ಧ್ವಜಸ್ತಂಭ ಅವನ ಮೈ ಮೇಲೆ ಬಿದ್ದು ಅವನು ಸತ್ತು ಹೋಗಿಬಿಡ್ತಾನೆ. ಹೀಗೆ ಮಿಹಿರಾಚಾರ್ಯರು ಹೇಳಿದಂಥ ಒಂದು ಭವಿಷ್ಯವಾಣಿ ಅಲ್ಲಿಗೆ ರಾಜನ ವಿಷಯದಲ್ಲಿ ಸತ್ಯವಾಗಿ ಬಿಡುತ್ತೆ. ಅಲ್ಲಿಂದ ಮಿಹಿರಾಚಾರ್ಯರಿಗೆ ವರಹ ಮಿಹಿರಾಚಾರ್ಯರು ಹೇಳುವಂಥ ಒಂದು ಹೆಸರು ಅಲ್ಲಿಂದ ಅವರಿಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ವಿಕ್ರಮಾದಿತ್ಯ ಅವರಿಗೆ ಯಥೋಚಿತವಾದಂಥ ಒಂದು ಸತ್ಕಾರವನ್ನು ಮಾಡ್ತಾನೆ. ಹಾಗೆ ವರಹ ಮಿಹಿರಾಚಾರ್ಯರು ತಮ್ಮ ಜೀವನದಲ್ಲಿ ಅನೇಕವಾದಂಥ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ, ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಗ್ರಂಥಗಳನ್ನು ರಚನೆಯನ್ನು ಮಾಡಿದ್ದಾರೆ. ಎಲ್ಲರಿಗೂ ಹೇಗೆ ಅನ್ನಿಸ್ತು ವಿಡಿಯೋ ಹೇಳುವಂಥದ್ದನ್ನು ನಿಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತವಾಗಿ ಹಾಕಿ, ಕಾಮೆಂಟನ್ನು ಮಾಡಿ. ಅಥವಾ ಯಾರಿಗಾದರೂ ಏನಾದರೂ ಪ್ರಶ್ನೆಗಳು ಅಥವಾ ಡೌಟ್ಗಳಿದ್ದರೆ ಖಂಡಿತವಾಗಿ ನಮಗೆ ಕಾಮೆಂಟನ್ನು ಮಾಡ್ಬೋದು ಅಥವಾ ಮೆಸೇಜನ್ನು ಮಾಡ್ಬೋದು. ಹಾಗೆ ನಾವು ಜ್ಯೋತಿಷ್ಯವನ್ನು ನಂಬುವಂಥದ್ದು ಬಿಡುವಂಥದ್ದು ನಮ್ಮೆಲ್ಲರ ವೈಯಕ್ತಿಕವಾದಂಥ ವಿಚಾರ. ಹಾಗೆ ಜ್ಯೋತಿಷ್ಯವನ್ನು ನಂಬಿ ಎಲ್ಲರೂ ಕೂಡ ಒಳ್ಳೆಯ ದಾರಿಯಲ್ಲಿ, ಒಳ್ಳೆಯ ಮಾರ್ಗದರ್ಶನವನ್ನು ತೆಗೆದುಕೊಂಡು ಮುಂದೆ ಜೀವನದಲ್ಲಿ ಸಾಗಿದಾಗ ತುಂಬ ಸುಖ, ಸಂತೋಷ, ನೆಮ್ಮದಿಯನ್ನು ನಾವು ಕಾಣ್ಬೋದು ಹೇಳುವಂಥದ್ದನ್ನು ಇಲ್ಲಿ ಪುನಃ ಉಚ್ಚರಿಸ್ತಾ ಇದ್ದೇನೆ. ನಮಸ್ಕಾರ.